ನನ್ನ ಕಾಲರೇ ಹಿಡ್ಕೋತೀಯ ಅಭಿ. ನಿನ್ನ ಕೋಟ್ನ ನಿನ್ನ ಮನೆಯವರಿಂದನೇ ಕಳ್ತನ ಮಾಡಿಸಿ ಅದಕ್ಕಿಂತಲೂ ಕಮ್ಮಿ ಕೋಟ್ ಮಾಡಿದ್ದೀನಿ. ಟೆಂಡರ್ ನಂದು. ಕೊನೆಗೆ ನಿಮ್ಮ ಈ 3 ಅಣ್ಣ ತಮ್ಮಂದ್ರ ಗತಿ ಏನಾಗತ್ತೆ ಅಂತ ನೋಡುವಂತೆ. ಟೆಂಡರ್ಗೆ ಬಂದಿರೋ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಕ್ಷನ್ ಸ್ಟಾರ್ಟ್ ಆಗತ್ತೆ. ನಿಮ್ಮ ಟೆಂಡರ್ನ ತಂದು ಈ ಬಾಕ್ಸಲ್ಲಿ ಹಾಕಬೇಕು ಅಂತ ಕೇಳ್ಕೊಂತೀವಿ. ನಮಗೆ ಸಿಗೋದು ಸರ್. ಬೇರೆ ಕಂಪ್ನಿಗಿಂತ ನಾವೇ ಮೊದಲಿದ್ದೀವಿ ಸರ್. ದಯವಿಟ್ಟು ಎಲ್ಲರೂ ನಿಶಬ್ದ ಪಾಲಿಸಬೇಕು. ಟೆಂಡರ್ ಮುಗಿಯೋ ತನಕ ನಿಮ್ಮ ಮೊಬೈಲ್ ಫೋನ್ಸು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಿಡಿ. ಏನಿದು? ನನ್ನ ಡ್ರೆಸ್ ಅಲ್ವಲ್ಲ, ಯಾರ್ದಾಗಿರ್ಬೋದು? ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂತು? ಮಮ್ಮಿ ಇವತ್ತು ಹಾಲಿಡೇ ಅಲ್ವಾ? ನಾನು ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಆಟ ಆಡ್ತೀವಿ ಮಮ್ಮಿ. ಪ್ಲೀಸ್ ಮಮ್ಮಿ, ನಮ್ಮನ್ನ ಆಟ ಆಡಕ್ಕೆ ಕಳಿಸ್ತೀಯಾ? ಏನ್ ಯೋಚನೆ ಮಾಡ್ತಿದ್ಯಾ ಮಮ್ಮಿ? ಈ ಬಟ್ಟೆ ಯಾರ್ದಾಗಿರ್ಬೋದು ರಾಕಿ? ಇದು ರಾತ್ರಿ ಹಾರಿಕಾ ಚಿಕ್ಕಮ್ಮ ಹಾಕೊಂಡಿದ್ ಸ್ಯಾರಿದು ಮಮ್ಮಿ. ಹಾರಿಕಾ ಸ್ಯಾರಿನಾ? ಅಂದ್ರೆ ಹಾರಿಕಾ ನೆನ್ನೆ ಈ ರೂಮಿಗೆ ಬಂದಿದ್ಲ? ಏನಾಯ್ತು ವಸು? ಯಾವ್ದದು ಬಟ್ಟೆ? ರಾತ್ರಿ ಹಾರಿಕಾ ನಮ್ ರೂಮಿಗೆ ಬಂದಿದ್ದಾಳಕ್ಕ. ಯಾಕೆ? ಟೆಂಡರ್ ಫೈಲ್ಗೋಸ್ಕರ ಬಂದಿರ್ತಾಳೆ. ಅಂದ್ರೆ ಆ ಫೈಲಲ್ಲಿರೋ ಟೆಂಡರ್ ಕೋಟ್ ಬಗ್ಗೆ ತಿಳ್ಕೊಳಕ್ ಬಂದಿರ್ಬೋದಾ? ಅದಕ್ಕೆ ಬಂದಿರ್ತಾಳಕ್ಕ. ರಾತ್ರಿ ಹಾರಿಕಾ ನಿಮ್ ರೂಮಿಗೆ ಬಂದ್ರೆ ನಿಂಗೂ ಅಬಿಗೂ ಎಚ್ಚರನೇ ಆಗಿಲ್ವಾ? ಇಲ್ಲ ಅಕ್ಕ, ನೀರಿಗೋಸ್ಕರ ಒಂದ್ಸಲ ಎದ್ದಿದ್ದೆ. ಆಗ
ರಾತ್ರಿ ಏನೋ ಅನ್ಈಸಿ ಅಂತ ಅನ್ನಿಸ್ತು, ಆದ್ರೆ ಹಾರಿಕಾ ಬಂದಿದ್ದಾಳೆ ಅಂತ ಗೆಸ್ ಮಾಡಕ್ಕಾಗ್ಲಿಲ್ಲ. ಆದ್ರೆ ಫೈಲ್ ಮಿಸ್ ಆಗಿಲ್ಲ ಅಲ್ವಾ ವಸು? ಬೆಳಗ್ಗೆ ಅಖಿಲ್ಗೆ ಕೊಟ್ಟೆ ತಾನೆ. ಹಾರಿಕಾ ಫೈಲಲ್ಲಿರೋ ಕೋಟ್ನ ನೋಡಿ ಕಾಪಿ ಮಾಡಿದ್ರೆ ಅಪಾಯ ಅಕ್ಕ. ಟೆಂಡರ್ ನಮಗ್ ಸಿಗಲ್ಲ. ಹಾರಿಕಾ ನಮ್ ಕೋಟ್ನ ಆದಿತ್ಯನ ಹತ್ರ ಹೇಳಿದ್ರೆ ಟೆಂಡರ್ ಆ ಕಡೆಗೆ ಹೋಗುತ್ತೆ. ಅಖಿಲ್ ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ. ಹಾರಿಕಾ ಹಾಗೆ ಮಾಡ್ತಾಳೆ ಅಂತೀಯಾ? ಅವಳಿಗಷ್ಟು ಧೈರ್ಯ ಇದೆಯಾ? ಹಾಗ್ ಮಾಡಿಲ್ಲ ಅಂತಂದ್ರೆ ಹಾರಿಕಾ ನಮ್ ರೂಮ್ಗೆ ಬರ್ತಿರ್ಲಿಲ್ಲ ಅಕ್ಕ. ಖಂಡಿತ ಅವಳು ಟೆಂಡರ್ ಫೈಲಿಗೋಸ್ಕರನೇ ನಮ್ ರೂಮಿಗೆ ಬಂದಿದ್ದಾಳೆ. ಕೋರ್ಟ್ನ ಕಾಪಿ ಮಾಡ್ಕೊಂಡು ಹೋಗಿರ್ತಾಳೆ. ಈಗ್ಲೇ ಈ ವಿಷಯನ ಅವ್ರಿಗೆ ಹೇಳ್ಬೇಕು. ಇವ್ರು ಯಾಕೆ ಫೋನ್ ತೆಗಿತಿಲ್ಲ? ನಿಮ್ ಭಾವಂಗ್ ಮಾಡು ವಸು. ಭಾವನು ಕೂಡ ಲಿಫ್ಟ್ ಮಾಡ್ತಿಲ್ಲ. ಅಖಿಲಗ್ ಮಾಡ್ತೀನಿ. ಡ್ಯಾಡಿ ಮತ್ತೆ ಅವರು ಬ್ಯುಸಿ ಇರ್ತಾರೆ ಅನ್ಸುತ್ತೆ ಮಮ್ಮಿ. ಫೋನ್ ಎಲ್ಲ ಸೈಡಲ್ಲಿ ಇಟ್ಟಿರ್ಬೇಕು ವಸು. ಈಗೇನ್ ಮಾಡೋಣ? ಏನಾದ್ರೂ ಒಂದ್ ಮಾಡ್ಬೇಕಕ್ಕ. ಅಖಿಲ್ ಕಷ್ಟ ವ್ಯರ್ಥ ಆಗ್ಬಾರ್ದು. ಟೆಂಡರ್ ನಮಗೆ ಸಿಗ್ಬೇಕು, ಇಲ್ಲಾಂದ್ರೆ ಅಖಿಲ್ ಡಿಪ್ರೆಸ್ ಆಗ್ತಾನೆ. ಆದಿತ್ಯನ ಇನ್ಫ್ಲೂಯೆನ್ಸ್ ಇಂದ ಹಾರಿಕಾ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾಳೆ. ಟೆಂಡರ್ ಸಿಗ್ಲಿಲ್ಲ ಅಂದ್ರೆ ಇವರಿಗೂ ಅವಮಾನ. ನೀನ್ ಟೆನ್ಷನ್ ಆಗ್ಬೇಡ ವಸು. ಹೇಗಾದ್ರೂ ಮಾಡಿ ವಿಷಯನ ಅಭಿಗ್ ತಲುಪ್ಸೋಣ. ಬೇರೆ ದಾರಿ ಇಲ್ಲ ಅಕ್ಕ. ಈಗ್ಲೇ ಟೆಂಡರ್ ನಡೆಯೋ ಜಾಗಕ್ಕೆ ಹೋಗ್ಬೇಕು. ಹಾರಿಕಾ ಮಾಡಿರೋ ಕೆಲ್ಸನ ಇವ್ರಿಗೆ ಹೇಳ್ಬೇಕು. ಟೆಂಡರ್ ನಮಗೆ ಸಿಗೋ ಥರ ಮಾಡ್ಬೇಕು. ಅನು, ನೀನ್ ದೊಡ್ಡಮ್ಮನ ಜೊತೆ ಮನೇಲೇ ಇರು. ನಾನು ಮಮ್ಮಿ ಆಚೆ ಹೋಗಿ ಬರ್ತೀವಿ. ಬೇಗ ಹೋಗು ವಸು. ಟೆಂಡರ್ ಮುಗಿಯೋದ್ರೊಳಗೆ ನೀವಲ್ಲಿ ಹೋಗಿ ಸೇರ್ಕೋಬೇಕು. ರಾಕಿ ಬಾ. ಟೆಂಡರ್ಗೆ ಅಪ್ಲೈ ಮಾಡಿರೋ ಎಲ್ಲ ಕಂಪನೀಸ್ದು ಫೈಲ್ ಬಂದಿರೋದ್ರಿಂದ ಟೆಂಡರ್ ಆಕ್ಷನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾಗೇಶ್ವರಿ ಇವೆಂಟ್ಸ್ 1,50 lakhs. Mudra Events Code 1,01,16 rupees. Ajanta Events 1,20 lakhs. ಸ್ವಲ್ಪ ಫಾಸ್ಟಾಗಿ ಹೋಗಿ. Samskruti Events. Sir.
75 lakhs. ಇಲ್ಲಿವರೆಗೂ ಬಂದಿರೋ ಕೋಟ್ಸಲ್ಲಿ ಕಮ್ಮಿ ಕೋಟ್ ಇದು. ವೆಲ್ ಡನ್ ಮಿಸ್ಟರ್ ಅಖಿಲ್. ಥ್ಯಾಂಕ್ ಯು ಸರ್. Aditya Events. The quote is 74 lakhs 99,990 rupees only. ಇಲ್ಲಿವರೆಗೂ ಬಂದಿರೋ ಕೋಟ್ಸಲ್ಲಿ ಸಂಸ್ಕೃತಿ ಇವೆಂಟ್ಸ್ ಎಲ್ಲರಿಗಿಂತ ಕಮ್ಮಿ ಕೋಟ್ ಮಾಡಿದ್ರು. ಆದರೆ ಅವ್ರಕ್ಕಿಂತ 10 ರೂಪೀಸ್ ಕಮ್ಮಿ ಕೋಟ್ ಮಾಡಿ ಆದಿತ್ಯ ಇವೆಂಟ್ಸ್ ಅವರು ಮುಂದಿದ್ದಾರೆ. ಸೊ ಎಲ್ರಿಗಿಂತ ಕಮ್ಮಿ ಕೋಟ್ ಮಾಡಿರೋ ಆದಿತ್ಯ ಇವೆಂಟ್ಸ್ ಅವರೇ ಟೆಂಡರ್ ವಿನ್ನರ್ ಆಗ್ತಿದ್ದಾರೆ. ದಿಸ್ ಇಸ್ ನಾಟ್ ಫೇರ್ ಸರ್. ಅವ್ರು ನಮಗೆ ಚೀಟ್ ಮಾಡಿದ್ದಾರೆ, ಮೋಸ ಮಾಡಿ ಟೆಂಡರ್ನ ಗಿಟ್ಟಿಸ್ಕೊಳಕ್ ನೋಡ್ತಾ ಇದ್ದಾರೆ. ನಾನು ನಿಮಗೆ ಹೇಗೆ ಚೀಟ್ ಮಾಡಿದೆ ಭಾಸ್ಕರ್ ಅವರೇ? ನೀವು ಕೋಟ್ ಮಾಡಿದ ಹಾಗೆ ನಾನು ಕೋಟ್ ಮಾಡಿದೆ. ಇದರಲ್ಲಿ ಮೋಸ ಏನಿದೆ? ಮೋಸ ಅಲ್ಲದೆ ಇನ್ನೇನು? ನಮ್ಮ ಕೋಟ್ಗಿಂತ ಜಸ್ಟ್ 10 ರೂಪೀಸ್ ಮಾತ್ರ ಕಮ್ಮಿ ಹೇಗೆ ಕೋಟ್ ಮಾಡೋದಕ್ಕೆ ಸಾಧ್ಯ? ನಮ್ಮ ಕೋಟ್ ತಿಳ್ಕೊಂಡೆ ನೀವು ಚೀಟ್ ಮಾಡಿದ್ದೀರಾ. ಅನ್ಫೇರ್ ಅಂದರೆ ಇದೆ ಸರ್. ಅವ್ರ ಕೋಟ್ ನನಗೆ ಹೇಗೆ ಗೊತ್ತಾಗತ್ತೆ? ನನಗೆ ಹೇಳಿಬಿಟ್ಟು ಇವ್ರು ಕೋಟ್ ಮಾಡಿದ್ರಾ? ನೀನೇನೋ ಗ್ಯಾಮ್ಲಿಂಗ್ ಮಾಡಿದ್ಯಾ, ಟೆಂಡರ್ಗೋಸ್ಕರ ಚೀಟ್ ಮಾಡಿದ್ಯಾ. ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಇದ್ರೆ ತೋರಿಸಿ. ನೀನು ಯಾವ ಮಟ್ಟಕ್ಕಾದ್ರೂ ಇಳಿತೀಯ ಅಂತ ನಮ್ಗೆ ಗೊತ್ತು. ನಾನು ಬಿಸ್ನೆಸ್ ಮ್ಯಾನ್ ಅಖಿಲ್, ಕ್ರಿಮಿನಲ್ ಅಲ್ಲ. ನಂಗೂ ನಿಮಗೂ ಸೇಮ್ ಫಿಗರ್ ಬಂದಿರ್ಬೋದು. ಅಷ್ಟು ಮಾತ್ರಕ್ಕೆ ನಾನು ಚೀಟ್ ಮಾಡಿದ್ದೀನಿ ಅಂದರೆ ಹೇಗೆ? ಸರ್, ಅವ್ರ ಡಿಸೈನ್ಸ್ಗಿಂತ ನಮ್ಮ ಡಿಸೈನ್ಸ್ ತುಂಬ ಚೆನ್ನಾಗಿದೆ. ಅವ್ರಿಗೂ ನಮಗೂ 2 ಡಿಸೈನ್ಸಲ್ಲಿ ಡಿಫ್ರೆನ್ಸ್ ಇದೆ. ದಯವಿಟ್ಟು ಈ ಟೆಂಡರ್ನ ನಮಗೆ ಕೊಡಿ. ಸಾರಿ, ನಮ್ಮ ರೂಲ್ಸ್ ಪ್ರಕಾರ 1 ರೂಪಾಯಿ ಕಮ್ಮಿ ಕೋಟ್ ಮಾಡಿದ್ರು ಅವ್ರಿಗೆ ಟೆಂಡರ್ ಹೋಗುತ್ತೆ. ಆದ್ರಿಂದ ಈ ಟೆಂಡರ್ ಆದಿತ್ಯ ಇವೆಂಟ್ಸ್ಗೆ ಸೇರುತ್ತೆ. ರೂಲ್ಸ್ ತಿಳ್ಕೊಳ್ದೇನೆ ಟೆಂಡರಿಗೆ ಬಂದ್ಬಿಡ್ತಾರೆ. ಇಂಥವ್ರಿಗೆಲ್ಲ ಈವೆಂಟ್ ಕೊಟ್ರೆ ಹೇಗೆ ಸರ್ ಮಾಡ್ತಾರೆ? ಈಗಲೇ ಈ ಟೆಂಡರ್ ನಂದು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ. ಓಕೆ ಮಿಸ್ಟರ್ ಆದಿತ್ಯ, ರೂಲ್ಸ್ ಪ್ರಕಾರ ಎಲ್ರಿಗಿಂತಲೂ ಕಮ್ಮಿ ಕೋಟ್ ಮಾಡಿರೋ ನಿಮಗೆ ಈ ಟೆಂಡರ್. ಎಕ್ಸ್ಕ್ಯೂಸ್ ಮೀ ಸರ್, 1 minute. ಫ್ಯಾಮಿಲಿಗೆ ಫ್ಯಾಮಿಲಿನೇ ಬರ್ತಿದೆಯಲ್ಲ ಹಾರಿಕಾ. ಐ ಡೋಂಟ್ ನೋ ಆದಿತ್ಯ. ಯಾರಮ್ಮ ನೀವು? ಸಂಸ್ಕೃತಿ ಈವೆಂಟ್ಸ್ಗೆ ಒನ್ ಆಫ್ ದಿ ಡೈರೆಕ್ಟರ್ಸ್ ನಾನು. ನಮ್ಮ ಕಂಪನಿ ಪರವಾಗಿ ಈ ಟೆಂಡರಿಗೋಸ್ಕರ 2nd ಕೋಟ್ ಹಾಕಿದ್ದೀನಿ. ತುಂಬ ಬೇಗ ಬಂದ್ರಲ್ಲ ಮೇಡಮ್. ಆಲ್ರೆಡಿ ಟೆಂಡರ್ ಆಗೋಗಿದೆ. ಎಲ್ರಿಗಿಂತ ಕಮ್ಮಿ ಕೋಟ್ ಮಾಡಿ ಟೆಂಡರ್ನ ನಾನು ಪಡ್ಕೊಂಡಿದ್ದೀನಿ. ಆಫೀಸರ್ಸ್ ಅಂತೂ ನಿಮಗೆ ಸಾರಿ ಹೇಳಲ್ಲ. ಬೇಕಾದರೆ ನೀವು ನನಗೆ ಕಂಗ್ರಾಟ್ಸ್ ಹೇಳ್ಬೋದು. ಆಕ್ಷನ್ಗೆ ಬಂದಿರೋ ಎಲ್ಲ ಕೋಟ್ಸ್ನು ಪರಿಶೀಲನೆ ಮಾಡಿದ್ರಾ ಸರ್? ಎಲ್ಲ ಕೋಟ್ಸನ್ನು ನೋಡಾಯ್ತಮ್ಮ. ನೀವು ಹೇಳ್ತಿರೋ 2nd ಕೋಟ್ ಯಾವುದು ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ನಿಮ್ಮ ಮೇಲ್ ಚೆಕ್ ಮಾಡಿದ್ರಾ? ಇಲ್ಲ. ಯಾಕೆ ಕೇಳ್ತಿದ್ದೀರಾ? ನಾನು ಮ್ಯಾನ್ಯುಯಲ್ ಆಗಿ ಆ 2nd ಕೋಟ್ನ ಕಳಿಸ್ಲಿಲ್ಲ. ಅರ್ಧ ಗಂಟೆ ಮುಂಚೆನೆ ನಾನು ನಿಮಗೆ ಮೇಲ್ ಮಾಡಿದ್ದೀನಿ. ಒಂದ್ಸಲ ಚೆಕ್ ಮಾಡಿ.
ಏನ್ರಿ ಇದು? ಒನ್ ಮಿನಿಟ್. ಮಿಸಸ್ ವಸುಂಧರಾ ದೇವಿನ ಸಂಸ್ಕೃತಿ ಇವೆಂಟ್ಸ್ ಹೆಸರಲ್ಲಿ ಒಂದ್ ಮೇಲ್ ಬಂದಿದ್ಯಮ್ಮ. ಹಾ, ಆ ವಸುಂಧರಾ ದೇವಿ ನಾನೇ. ಮೇಲ್ ಓಪನ್ ಮಾಡಿ ಎಷ್ಟು ಕೋಟ್ ಮಾಡಿದೀನಿ ಅಂತ ನೋಡಿ. ಓಕೆ. ₹74,99,989 ಓನ್ಲಿ. ಅಂದ್ರೆ ಆದಿತ್ಯ ಇವೆಂಟ್ಸ್ ಅವರು ಕೋಟ್ ಮಾಡಿರೋ ಫಿಗರ್ಗಿಂತಲೂ ₹1 ಕಮ್ಮಿ. ಇಲ್ಲಿ ತನಕ ಬಂದಿರೋ ಕೋಟ್ಸಲ್ಲಿ ಎಲ್ರಿಗಿಂತಲೂ ಕಮ್ಮಿ ಕೋಟ್ ಮಾಡಿರೋರು ನೀವೇ ಮೇಡಮ್. ಕಂಗ್ರಾಟ್ಸ್, ಈ ಟೆಂಡರ್ ನಿಮ್ದು. ಎಸ್. ₹1 ವ್ಯತ್ಯಾಸದಲ್ಲಿ ಈ ಟೆಂಡರ್ ನೀವು ಗೆದ್ದಿದ್ದೀರಿ ಮೇಡಮ್. ಸ್ಟಾಪ್ ಇಟ್. ಆಕ್ಷನ್ ಆದ್ಮೇಲೆ ಬಂದು ಅವರು ₹1 ಕಮ್ಮಿ ಕೋಟ್ ಮಾಡಿದಕ್ಕೆ ಅವ್ರಿಗೆ ಟೆಂಡರ್ ಕೊಟ್ಬಿಡ್ತೀರಾ? ಎಕ್ಸ್ಕ್ಯೂಸ್ ಮೀ, ನಾನು ಆಕ್ಷನ್ ಮುಗಿದ್ಮೇಲೆ ಕೋಟ್ ಮಾಡಲಿಲ್ಲ. ಅರ್ಧ ಗಂಟೆ ಮುಂಚಿತವಾಗಿ ಮೇಲ್ ಕಳ್ಸಿದ್ದೀನಿ. ಅಂದ್ರೆ ಆಕ್ಷನ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ. ಆದ್ರೂ ಮೇಲ್ ಯಾಕೆ ಕಳಿಸಿದ್ರಿ? ಇಲ್ಲೆಲ್ಲರೂ ಮ್ಯಾನ್ಯಲ್ ಆಗಿ ಕೊಟ್ರಲ್ವಾ? ಟೈಮ್ ಸರಿಯಾಗಿ ಆಕ್ಷನ್ಗೆ ಬರಕ್ಕಾಗ್ಲಿಲ್ಲ ಅಂದ್ರೆ ಮೇಲಲ್ಲಿ ಕೋಟ್ನ ಕಳಿಸಬಹುದು ಅಂತ ರೂಲಲ್ಲಿದೆ. ನಿಮಗ್ ಗೊತ್ತಿಲ್ವಾ ಮಿಸ್ಟರ್ ಆದಿತ್ಯ? ₹1 ಕಮ್ಮಿ ಕೋಟ್ ಮಾಡೋದು ಅಂದ್ರೆ ಏನೋ? ಇದು ಚೀಟಿಂಗ್. ನನ್ನ ಕೋಟ್ನ ಕಾಪಿ ಮಾಡಿದ್ದೀರಾ. ಯಾರ ಕೋಟ್ನ ಯಾರು ಕಾಪಿ ಮಾಡಿದ್ರು ಮಿಸ್ಟರ್ ಆದಿತ್ಯ? ನಮಗಿಂತ ನೀನು ₹10 ಕಮ್ಮಿ ಕೋಟ್ ಮಾಡಿದ್ಯಾ. ನಿನಗಿಂತ ಇವರು ₹1 ಕಮ್ಮಿ ಕೋಟ್ ಮಾಡಿದ್ದಾರೆ. ಸೇಮ್ ಫಿಗರ್ ಅವ್ರಿಗೂ ಬಂದಿರ್ಬೋದಲ್ವಾ? ಇದಕ್ಕೇನಂತಾರೆ ಗೊತ್ತಾ ಆದಿತ್ಯ? ಏಟಿಗೆ ಎದುರೇಟು ಅಂತ ಹೇಳ್ತಾರೆ. ಆ ಎದುರೇಟು ನಿನ್ನೊಬ್ಬನಿಗೆ ಮಾತ್ರ ಅಲ್ಲ, ನಿನಗೆ ಹೆಲ್ಪ್ ಮಾಡಿದವ್ರಿಗೂ ಕೂಡ. ಮೇಡಮ್, ಈ ಟೆಂಡರ್ ಫೈಲ್ ಮೇಲೆ ನೀವು ಸೈನ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ಸ್. ಅಖಿಲ್, ನಾವೇ ಗೆದ್ವಿ. ಟೆಂಡರ್ ನಮಗೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಹೊಸವ್ರೆ, ಅಷ್ಟಕ್ಕೂ ಏನು ನಡೀತು ರೀ? ಸೆಕೆಂಡ್ ಕೋಟ್ ಹಾಕಬೇಕು ಅನ್ನೋ ಥಾಟ್ ನಿಮ್ಗೆ ಹೇಗೆ ಬಂತು?
ಒಂದ್ ನಿಮಿಷ ರೀ. ಎಕ್ಸ್ಕ್ಯೂಸ್ ಮೀ.